ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಹೆಚ್ಚು ಸಮಯ ತಗೊಳ್ಳದೆ ನೇರವಾಗಿ ವಿಷಯಕ್ಕೆ ಬರೋಣ. ಇಂದು ನಾವು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೃದಯ ಭಾಗದಲ್ಲಿರುವ ಒಂದು ಸುಂದರ ಪ್ರಶಾಂತವಾದ ಗ್ರಾಮದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಅದೇ ಮರೇಗುದ್ದಿ. ನೋಡಿ, ಇದೇನೋ ಕೇವಲ ನಕ್ಷೆಯಲ್ಲಿರುವ ಒಂದು ಸಾಮಾನ್ಯ ಊರು ಅಂತ ಅಂದ್ಕೊಳ್ಬೇಡಿ. ಇದು ಒಂದು ಅದ್ಭುತವಾದ, ನಾವೆಲ್ಲರೂ ಕಲಿಯಲೇಬೇಕಾದ ಜೀವನ ಶೈಲಿಯ ಸಂಕೇತ. ಸ್ವಲ್ಪ ಯೋಚಿಸಿ, ನಮ್ಮ ಆಧುನಿಕ ನಗರಗಳಲ್ಲಿ ನಾವು ಸಾಮಾನ್ಯವಾಗಿ ಏನ್ ನೋಡ್ತೀವಿ? ಆಕಾಶದೆತ್ತರಕ್ಕೆ ನಿಂತಿರುವ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಲ್ವಾ? ಆದರೆ ಮರೇಗುದ್ದಿ ಗ್ರಾಮದ ವಾಸ್ತವವೇ ಬೇರೆ. ಇಲ್ಲಿ ದೊಡ್ಡ ಕಟ್ಟಡಗಳಿಲ್ಲದಿರಬಹುದು, ಆದರೆ ಅತ್ಯಂತ ವಿಶಾಲವಾದ ದೊಡ್ಡ ಮನಸ್ಸಿನ ಜನರಿದ್ದಾರೆ. ಸಿಟಿಗಳಲ್ಲಿ ಜನ ಹಣ, ಭೌತಿಕ ಸಂಪತ್ತಿನ ಹಿಂದೆ ಓಡುತ್ತಿದ್ದರೆ, ಮರೇಗುದ್ದಿಯ ಜನರು ದುಡ್ಡಿಗಿಂತ ಹೆಚ್ಚಾಗಿ ನೆಮ್ಮದಿ ಮತ್ತು ಸರಳ ಜೀವನಕ್ಕೆ ಅತಿ ಹೆಚ್ಚು ಬೆಲೆ ಕೊಡ್ತಾರೆ. ಹಾಗಾದ್ರೆ ಇಲ್ಲಿನ ಅಸಲಿ ಶ್ರೀಮಂತಿಕೆ ಅಡಗಿರೋದು ಎಲ್ಲಿ? ಖಂಡಿತ ಅವರ ಬ್ಯಾಂಕ್ ಅಕೌಂಟ್ಗಳಲ್ಲಿ ಅಲ್ಲ, ಅವರ ಸರಳ ಜೀವನ ಮತ್ತು ಸತ್ಯವಾದ ಸಂಬಂಧಗಳಲ್ಲಿ. ಇಲ್ಲಿನ ಸಮಾಜವನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗತ್ತೆ. ಯಾಕೆ ಗೊತ್ತಾ? ಇಲ್ಲಿ ಜಾತಿ, ಧರ್ಮ ಅನ್ನೋ ಯಾವ ಭೇದ ಭಾವವೂ ಇಲ್ಲ. ಇಡೀ ಊರಿನ ಜನ ಯಾವುದೇ ಕೃತಕ ಗೋಡೆಗಳಿಲ್ಲದೆ ಒಂದೇ ದೊಡ್ಡ ಕುಟುಂಬದಂತೆ ಅನ್ಯೋನ್ಯತೆಯಿಂದ ಬದುಕ್ತಿದ್ದಾರೆ. ಇದು ನಿಜವಾದ ಆದರ್ಶ ಸಮಾಜ ಅಂದ್ರೆ. ಸರಿ, ಈಗ ನಮ್ಮ ವಿಶ್ಲೇಷಣೆಯ ಮುಂದಿನ ಭಾಗವನ್ನ ನೋಡೋಣ. ಆಧ್ಯಾತ್ಮಿಕ ವಿನ್ಯಾಸ, 5 ಮಠಗಳು, 5 ದಿಕ್ಕುಗಳು. ಈಗ ಈ ಪಟ್ಟಿಯನ್ನು ಒಮ್ಮೆ ಗಮನಿಸಿ. ಇದು ಮರೇಗುದ್ದಿ ಗ್ರಾಮದ ಅತ್ಯಂತ ವಿಶಿಷ್ಟವಾದ ಸ್ಪೆಷಾಲಿಟಿ. ಒಂದೇ ಊರಿನಲ್ಲಿ 5 ಬೇರೆ ಬೇರೆ ದಿಕ್ಕುಗಳಲ್ಲಿ 5 ಪವಿತ್ರ ಮಠಗಳಿರುವುದು ಬೇರೆಲ್ಲೂ ಸಿಗದ ಒಂದು ಅದ್ಭುತ. ಈ 5 ಮಠಗಳು ಊರನ್ನು ಹೇಗೆ ಒಂದು ರಕ್ಷಣಾ ಕವಚದಂತೆ ಸುತ್ತುವರೆದಿವೆ ಅನ್ನೋದನ್ನು ನಿಧಾನವಾಗಿ ನೋಡೋಣ. ಪೂರ್ವ ದಿಕ್ಕಿನಲ್ಲಿ ಷಡಕ್ಷರಿ ಮಠ, ಪಶ್ಚಿಮದಲ್ಲಿ ಮಹಾಂತ ಮಠ, ದಕ್ಷಿಣದಲ್ಲಿ ದಿಗಂಬರೇಶ್ವರ ಮಠ ಮತ್ತು ಉತ್ತರದಲ್ಲಿ ಅಡಿವಿಯ ಮಠ ಇದೆ. ಇನ್ನು ಈ ಎಲ್ಲದರ ಮಧ್ಯೆ ಅಂದರೆ ಊರಿನ ಹೃದಯ ಭಾಗದಲ್ಲಿ ಇಡೀ ಜನರ ನಂಬಿಕೆಯ ಕೇಂದ್ರವಾದ ಹಿರೇಮಠ ವಿರಾಜಮಾನವಾಗಿದೆ. ಈ 5 ಮಠಗಳು ಊರಿಗೆ ರಕ್ಷಣೆ ನೀಡುವ ಭದ್ರಕೋಟೆ ಅಂತಿವೆ. ಈ ಮಠಗಳನ್ನ ಕೇವಲ ಇಟ್ಟಿಗೆ, ಸಿಮೆಂಟಿಂದ ಕಟ್ಟಿದ ಕಟ್ಟಡಗಳು ಅಲ್ಲ, ಹಾಗೆ ಖಂಡಿತ ಪರಿಗಣಿಸುವಂತಿಲ್ಲ. ಇವು ಮರೇಗುದ್ದಿಯನ್ನು ಮುನ್ನಡೆಸಿರುವ 5 ಮಹಾನ್ ಶಕ್ತಿಗಳು. ಕೇವಲ ಪೂಜೆ ಪುನಸ್ಕಾರಗಳಿಗೆ ಅಷ್ಟೇ ಸೀಮಿತವಾಗದೆ ಈ ಮಠಗಳು ಜನರಿಗೆ ಶುದ್ಧವಾದ ಪ್ರೀತಿ, ಪರಸ್ಪರ ನಂಬಿಕೆ ಮತ್ತು ಅತ್ಯುನ್ನತ ಮಾನವೀಯತೆಯನ್ನು ಕಲಿಸಿವೆ. ಇಲ್ಲಿನ ಜನ ಬೆಳೆದಿರೋದೇ ಈ ಮಠಗಳ ಆಶೀರ್ವಾದದ ತಂಪಾದ ನೆರಳಲ್ಲಿ. ಆದ್ದರಿಂದಲೇ ಇಲ್ಲಿನ ಅತ್ಯಂತ ಶಕ್ತಿಶಾಲಿ ಅಂಶ ಅಂದ್ರೆ ಈ ಒಂದು ಮಾತು: ಇಲ್ಲಿ ದೇವರು ಬೇರೆ ಬೇರೆ ಇರ್ಬೋದು, ಆದ್ರೆ ಮನಸ್ಸು ಒಂದೇ. ಎಂಥ ಅದ್ಭುತವಾದ ವಾಕ್ಯ ಅಲ್ವಾ? ಇದು ಮರೇಗುದ್ದಿ ಗ್ರಾಮದ ಭಾವನಾತ್ಮಕ ಬುನಾದಿಯನ್ನ ಸ್ಪಷ್ಟವಾಗಿ ತಿಳಿಸುತ್ತೆ. ಎಷ್ಟೇ ವೈವಿಧ್ಯತೆಗಳಿದ್ರೂ ಊರಿನ ಪ್ರತಿಯೊಬ್ಬರ ಆಲೋಚನೆ ಒಂದೇ ದಿಕ್ಕಿನಲ್ಲಿ ಸಾಕ್ತಿರೋದು ಇವರ ಒಗ್ಗಟ್ಟಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಬನ್ನಿ, ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಸಾಂಪ್ರದಾಯಿಕ ಬೇರುಗಳು ಮತ್ತು ಪ್ರಗತಿಪರ ಹೆಜ್ಜೆಗಳು. ಮರೇಗುದ್ದಿ ಅಂದರೆ ಕೇವಲ ಹಳೆಯ ಸಂಪ್ರದಾಯಗಳಿಗೆ ಅಂಟ್ಕೊಂಡು ಕೂತಿರುವ ಊರಲ್ಲ. ಇವರ ದೈನಂದಿನ ಜೀವನ ಕೃಷಿ ಮತ್ತು ಹೈನುಗಾರಿಕೆಯ ಮೇಲೆ ನಿಂತಿದೆ ನಿಜ, ಆದರೆ ಭವಿಷ್ಯದ ಬಗ್ಗೆ ಇವರ ದೃಷ್ಟಿಕೋನ ಎಷ್ಟು ಸ್ಪಷ್ಟವಾಗಿದೆ ಅಂದರೆ ಊರಿನಲ್ಲಿ ಶಿಕ್ಷಣಕ್ಕೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಇದರ ರಿಸಲ್ಟ್ ಏನ್ ಗೊತ್ತಾ? ಇವತ್ತು ಮರೇಗುದ್ದಿಯ ಹೆಚ್ಚಿನ ಯುವಕ ಯುವತಿಯರು ಹೆಮ್ಮೆಯಿಂದ ದೇಶ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದು ಆಧ್ಯಾತ್ಮ, ಕಠಿಣ ಶ್ರಮ ಮತ್ತು ದೇಶಭಕ್ತಿಯ ಒಂದು ಅಪರೂಪದ ಕಾಂಬಿನೇಷನ್. ಮತ್ತು ಇದು ನಮಗೆ ಅತ್ಯದ್ಭುತವಾಗಿ ಏನನ್ನ ವಿವರಿಸುತ್ತೆ ಅಂದರೆ, ಕಾಲ ಎಷ್ಟೇ ಬದಲಾಗಲಿ, ಕೆಲಸ ಹುಡ್ಕೊಂಡು ಜನ ಸಿಟಿಗಳಿಗೆ ಹೋಗಿರ್ಬೋದು, ಆದರೆ ಮರೇಗುದ್ದಿಯ ಮಣ್ಣಿನ ಸುವಾಸನೆ ಮತ್ತು ಆ 5 ಮಠಗಳ ಆಶೀರ್ವಾದ ಎಂದಿಗೂ ಮಾಸಲ್ಲ. ಈ ಗ್ರಾಮ ಕೇವಲ ಒಂದು ವಾಸಸ್ಥಳ ಅಲ್ಲ, ಇದು ಸಹಬಾಳ್ವೆಯ ಜೀವಂತ ಸಾಕ್ಷಿ ಮತ್ತು ಇಡೀ ನಾಡಿಗೆ ಒಂದು ಹೆಮ್ಮೆಯ ವಿಷಯ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಒಂದು ಪ್ರಶ್ನೆ ನಮ್ಮ ಮುಂದಿದೆ. ಜಾತಿ, ಧರ್ಮ ಅಂತ ಒಡೆದು ಹೋಗ್ತಿರುವ, ವೇಗವಾಗಿ ಓಡ್ತಿರುವ ಇಂದಿನ ಈ ಆಧುನಿಕ ಸಮಾಜ ಮರೇಗುದ್ದಿಯ ಈ ಸಹಬಾಳ್ವೆ ಮತ್ತು ಸರಳ ಜೀವನದ ಮಾದರಿಯಿಂದ ಪಾಠ ಕಲಿಬೋದಾ? ಖಂಡಿತವಾಗಿಯೂ ಕಲಿಯಬಹುದು ಅಲ್ವಾ? ಶಾಂತಿ, ಪ್ರೀತಿಯಿಂದ ಬದುಕಲು ಬಯಸುವ ಪ್ರತಿಯೊಂದು ಸಮಾಜಕ್ಕೂ ಮರೇಗುದ್ದಿ ಒಂದು ಪರ್ಫೆಕ್ಟ್ ಉದಾಹರಣೆ. ಈ ಒಂದು ಚಿಂತನೆಗೀಡು ಮಾಡುವ ವಿಚಾರದೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.